ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಮತ್ತೆ ಕಾಮಿಡಿ ಮಾಡ್ತಾ ಇದೆ. ಭಾರತ ಚಂದ್ರನ ಮೇಲೆ ಲ್ಯಾಂಡರನ್ನು ಇಳಿಸಿದಾಗ ಅವರು ಏನು ಚಂದ್ರನ ಮೇಲಕ್ಕೆ ಹೋಗೋದು, ನಾವು ಚಂದ್ರನನ್ನೇ ತಂದು ಅರ್ಧ ಕಟ್ ಮಾಡಿ ನಮ್ಮ ಬಾವುಟದಲ್ಲಿ ಮಡಿಕೊಂಡಿದ್ದೀವಿ ಅನ್ನೋ ಥರ ಮಾತನಾಡಿದ್ದ ಪಾಕಿಸ್ತಾನ ಈಗ ನಾನು ಚಾಂದ್ ಮೇಲೆ ಸ್ಪೇಸ್ ಕ್ರಾಫ್ಟನ್ನು ಇಳಿಸ್ತೀನಿ ಅಂತ ಹೇಳ್ತಾ ಇದೆ. ಅವರಿಗೆ ಅಲ್ಲಿ ಹೋಗೋದಕ್ಕೆ ಬೇಕಾದ ವಾಹನವನ್ನು ಚೈನಾ ಕೊಡುತ್ತಂತೆ. ಅಲ್ಲ, ಮೊದಲು ಜನಕ್ಕೆ ಹೊಟ್ಟೆ ತುಂಬ ಊಟ ಕೊಡಿ, ಆಮೇಲೆ ಚಾಂದ್ ಮೇಲಕ್ಕೆ ಹೋಗೋ ಕನಸನ್ನು ಕಾಣಿ ಅಂತ ಕೆಲವರು. ಚಾಂದ್ ಮೇಲಕ್ಕೆ ಯಾಕೆ, ಭಾರತಕ್ಕೆ ಹೋಗ್ಬಿಡಿ, ಅಲ್ಲಿ ಸೈನಿಕರು ಸೀದಾ ಊರುಗಳ ಹತ್ತಿರಕ್ಕೆ ಕಳುಹಿಸ್ತಾರೆ ಅಂತ ಇನ್ನು ಕೆಲವರು. ಅರೆ, ಅಲ್ಲಿ ನಿಮಗೆ ಭಿಕ್ಷೆ ಹಾಕೋದಕ್ಕೆ ಯಾರೂ ಇಲ್ಲವಲ್ಲ, ಜೋಳಿಗೆ ಹಿಡ್ಕೊಂಡು ಅಲ್ಲಿಗೆ ಹೋಗಿ ಏನು ಮಾಡ್ತೀರಿ ಅಂತ ಮತ್ತೆ ಕೆಲವರು ಪಾಕಿಸ್ತಾನದಲ್ಲೇ ಪಾಕಿಸ್ತಾನವನ್ನು ರೋಸ್ಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಏನಿದು ಪಾಕಿಸ್ತಾನದ ಕನಸು? ಭಾರತಕ್ಕಿಂತಲೂ ದಶಕದಷ್ಟು ಮೊದಲೇ ಸ್ಪೇಸ್ ಪ್ರೋಗ್ರಾಮನ್ನು ಶುರು ಮಾಡಿದ್ದ ಪಾಕಿಸ್ತಾನ ಇವತ್ತು ಹಿಂಗೆ ಯಾಕಾಗಿದೆ? ಅವರ ಸ್ಪೇಸ್ ಪ್ರೋಗ್ರಾಮ್ನ ಕಥೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, 2023ರಲ್ಲಿ ಭಾರತ ಚಂದ್ರಯಾನವನ್ನು ಯಶಸ್ವಿಯಾಗಿ ಮುಗಿಸ್ತು. ಆ ಬಳಿಕ ಚಂದ್ರಯಾನ 4ಕ್ಕೆ ಭಾರತ ಸಿದ್ಧ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಇಸ್ರೋ ಕೊಡ್ತು. ಹಾಗೆಯೇ 2027ರ ವೇಳೆಗೆ ಗಗನಯಾನ ಮಿಷನ್ ಅನ್ನು ಆರಂಭಿಸುವುದಾಗಿ ಕೂಡ ನಮ್ಮ ಇಸ್ರೋ ಹೇಳ್ತು. ಇದೆಲ್ಲವನ್ನ ಕೇಳಿಸ್ಕೊಂಡ ಮೇಲೆ ಪಾಕಿಸ್ತಾನದ ಪ್ರಜೆಗಳು ಪಾಕ್ ಸರ್ಕಾರವನ್ನ ಸಾಕಾತಾಗೆ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಭಾರತ ಚಂದ್ರನ ಮೇಲೆ ಲ್ಯಾಂಡರು ರೋವರು ಇಳಿಸೋದ್ರಲ್ಲಿ ವಿಶೇಷ ಏನಿದೆ, ನಾವೀಗಾಗಲೇ ಚಂದ್ರನ ಮೇಲೆ ವಾಸಾನೇ ಮಾಡ್ತಾ ಇದ್ದೀವಿ ಅಂತ ಪಾಕಿಸ್ತಾನದ ಜನ ಹೇಳೋದಕ್ಕೆ ಶುರು ಮಾಡಿದ್ರು. ಚಂದ್ರನ ಮೇಲೆ ನೀರಿಲ್ಲ, ಗ್ಯಾಸ್ ಇಲ್ಲ, ಕರೆಂಟ್ ಇಲ್ಲ. ಹಾಗೆ ಪಾಕಿಸ್ತಾನದಲ್ಲಿ ಕೂಡ ನೀರು ಇಲ್ಲ, ಗ್ಯಾಸು ಇಲ್ಲ, ಕರೆಂಟ್ ಅಂತೂ ಇಲ್ಲವೇ ಇಲ್ಲ. ಸೊ ಚಂದ್ರನಿಗೂ ಪಾಕಿಸ್ತಾನಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ ಅಂತ ಹೇಳೋ ಮೂಲಕ ಪಾಕ್ ಸರ್ಕಾರ ನಾಲಾಯಕ್ ಸರ್ಕಾರ ಅಂತ ಅಲ್ಲಿನ ಜನ ಒಗಿಯೋದಕ್ಕೆ ಶುರು ಮಾಡಿದರು. ಅದು ಏನು ಪಾಕಿಸ್ತಾನದ ಸರ್ಕಾರಕ್ಕೆ ತಟ್ಟಿರೋದಿಲ್ಲ. ಯಾಕೆಂದರೆ ಯಾವುದೇ ದೇಶದ ರಾಜಕಾರಣಿ ಆದರೂ ಕೂಡ ಚರ್ಮ ದಪ್ಪ ಮಾಡ್ಕೊಂಡ ಮೇಲೇನೆ ರಾಜಕಾರಣಕ್ಕೆ ಬರಬೇಕಾಗುತ್ತೆ. ಸೊ ಜನ ಏನು ಅಂದ್ರು ಅಂತ ಅವರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ಮೊನ್ನೆ ಭಾರತದ ಜೊತೆ ಸಂಘರ್ಷಕ್ಕೆ ಇಳಿದು ಅದೇ ತಿಂದ ನಂತರ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಅವಮಾನಕ್ಕೆ ತುತ್ತಾಯ್ತಲ್ಲ, ಅದಕ್ಕೊಂದು ಟ್ಯಾಪೇನ್ ಅವರು ಹಾಕಬೇಕು. ಸೊ ಚಂದ್ರನ ಬಗ್ಗೆ ಅವರು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. 2035ರ ಹೊತ್ತಿಗೆ ಚೈನಾದ ಸಹಾಯ ಪಡ್ಕೊಂಡು ಚಂದ್ರನ ಮೇಲೆ ಎಡಗಾಲ ನೀಡೋದಕ್ಕೆ ಪಾಕ್ ಸಿದ್ಧತೆಯನ್ನು ನಡೆಸಿದೆ ಅನ್ನೋ ಮಾಹಿತಿಯನ್ನು ಪಾಕಿಸ್ತಾನ ಸರ್ಕಾರದ ಪ್ಲಾನಿಂಗ್ ಡೆವಲಪ್ಮೆಂಟ್ ಮತ್ತು ಸ್ಪೆಷಲ್ ಇನಿಷಿಯೇಟಿವ್ ಮಿನಿಸ್ಟರ್ ಹಸನ್ ಇಕ್ಬಾಲ್ ಚೌಧರಿ ಹೇಳಿದ್ದಾರೆ. ಹಾಗಂತ ಜಿಯೋ ನ್ಯೂಸ್ ವರದಿ ಮಾಡಿದೆ. ಇನ್ನು ಈ ಚೈನಾದ ಸಹಾಯ ಪಡ್ಕೊಂಡು ಚಂದ್ರಯಾನ ಮಾಡೋದು ಕೂಡ 2035ರವರೆಗೂ ಚೈನಾ ಇವರನ್ನ ನಂಬಿ ಹತ್ರ ಇಟ್ಕೊಂಡ್ರೆ ಮತ್ತು ಅಲ್ಲಿವರೆಗೆ ಪಾಕಿಸ್ತಾನ ಅನ್ನೋ ದೇಶ ಭೂಪಟದಲ್ಲಿ ಹಿಂಗೆ ಉಳ್ಕೊಂಡಿದ್ರೆ ಮಾತ್ರ ಅವರು ಚಂದ್ರನ ಮೇಲೊಂದು ಭಿಕ್ಷಾ ಪಾತ್ರೆಯನ್ನ ಕಳುಹಿಸಿಕೊಡೋ ಪ್ರಯತ್ನವನ್ನ ಮಾಡಬಹುದು. ಗೆಳೆಯರೆ, ಇತ್ತೀಚೆಗೆ ಈ ಹಸನ್ ಇಕ್ಬಾಲ್ ಮತ್ತು ಚೈನಾದ ಅಟೋಮಿಕ್ ಎನರ್ಜಿ ಅಥಾರಿಟಿ ಹಾಗೂ ಸ್ಪೇಸ್ ಏಜೆನ್ಸಿಯ ಮುಖ್ಯಸ್ಥ ಶಾನ್ ಝಾಂಗ್ಡೆ ನಡುವೆ ಒಂದು ಮೀಟಿಂಗ್ ಆಗಿದೆ. ಈ ವೇಳೆ ಚೈನಾದ ಸ್ಪೇಸ್ ಏಜೆನ್ಸಿ ಪಾಕಿಸ್ತಾನಕ್ಕೆ ಚಂದ್ರಯಾನ ಮಾಡೋದಕ್ಕೆ ಸಹಾಯ ಮಾಡೋದಾಗಿ ಹೇಳಿದೆ. ಹೀಗಾಗಿ ನಾವು 2035ರ ಹೊತ್ತಿಗೆ ಚಂದ್ರಯಾನ ಮಾಡ್ತೀವಿ ಅನ್ನೋ ಮಾತನ್ನ ಇಕ್ಬಾಲ್ ಹೇಳಿದ್ದಾರೆ. ಇನ್ನು ಈ ಚಂದ್ರಯಾನ ಮಿಷನ್ ಅನ್ನ ಪಾಕಿಸ್ತಾನದ ಸ್ಪೇಸ್ ಅಂಡ್ ಅಪ್ಪರ್ ಅಟ್ಮಾಸ್ಫಿಯರ್ ರಿಸರ್ಚ್ ಕಮಿಷನ್ಗೆ ವಹಿಸಿಕೊಡಲಾಗಿದೆ. ಈ ರಿಸರ್ಚ್ ಸಂಸ್ಥೆಯ ಹೆಗ್ಗಳಿಕೆ ಏನಪ್ಪಾ ಅಂದ್ರೆ, ಇದು ಇನ್ನೂ ಕೂಡ ಇದುವರೆಗೆ ಸ್ವತಂತ್ರವಾಗಿ ಒಂದೇ ಒಂದು ಸ್ಯಾಟಲೈಟ್ ಅನ್ನು ಕೂಡ ಲಾಂಚ್ ಮಾಡಿಲ್ಲ. ಅಂಥ ಸಂಸ್ಥೆಗೀಗ ಟಾರ್ಗೆಟ್ ಅನ್ನು ಕೊಡಲಾಗಿದೆ. ಹೀಗಾಗಿ ಶರವೇಗದಲ್ಲಿ ನಾವು ಆ ಕಾರ್ಯವನ್ನು ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಇದಕ್ಕೆ ಪೂರಕವಾಗಿ ಚೈನಾ ಪಾಕಿಸ್ತಾನದ ಸ್ಪೇಸ್ ಏಜೆನ್ಸಿಗೆ ಒಂದಷ್ಟು ಟಾರ್ಗೆಟ್ಗಳನ್ನು ಕೊಟ್ಟಿದೆ. ಅದರಂತೆ 2028ರಲ್ಲಿ ಚೈನಾದ ಮೂನ್ ಮಿಷನ್ ಚಾಂಗ್ 8ಗೆ ಪಾಕಿಸ್ತಾನ 35 kg ತೂಕದ ಲೂನಾರ್ ರೋವರ್ ಅನ್ನು ಮಾಡಿಕೊಡುತ್ತಂತೆ. ಈ ಮಿಷನ್ನಲ್ಲಿ ಚೈನಾ ಚಂದ್ರಯಾನ ದಕ್ಷಿಣ ಧ್ರುವವನ್ನು ಅಧ್ಯಯನ ಮಾಡುವ ಗುರಿಯನ್ನು ಹಾಕ್ಕೊಂಡಿದೆ. ಇನ್ನು ಅಲ್ಲಿ ಪಾಕಿಸ್ತಾನ ನಿರ್ಮಾಣ ಮಾಡಲಿರುವ ರೋವರ್ ಚಂದ್ರನ ಮೇಲಿನ ಟರೈನ್ ಅನ್ನು, ಅಲ್ಲಿನ ರಿಸೋರ್ಸ್ ಅನ್ನು ಪರೀಕ್ಷೆ ಮಾಡುತ್ತೆ ಹಾಗೂ ಅಲ್ಲೊಂದಷ್ಟು ಸೈಂಟಿಫಿಕ್ ಎಕ್ಸ್ಪರಿಮೆಂಟ್ಗಳನ್ನು ಕೂಡ ಪಾಕಿಸ್ತಾನದ ರೋವರ್ ಮಾಡುತ್ತಂತೆ. ಇಲ್ಲಿ ಪಾಕ್ನ ಕಡೆಯಿಂದ ಈ ರೋವರ್ ಅನ್ನು ಮಾಡಿಸೋದ್ರ ಮೂಲಕ ಪಾಕಿಸ್ತಾನ ಕೂಡ ಸ್ಪೇಸ್ ಮಿಷನ್ಗಳಲ್ಲಿ ಭಾಗಿಯಾಗಲಿ ಅನ್ನೋ ಉದ್ದೇಶ ಚೈನಾ ಆಗಿದೆ ಅನ್ನೋ ಮಾತನ್ನ ಪಾಕ್ನ ಸಚಿವರೇ ಹೇಳಿದ್ದಾರೆ. ಹೀಗಾಗಿ ಜಿಯೋ ನ್ಯೂಸ್ ಎರಡೂ ದೇಶಗಳ ನಡುವೆ ಇನ್ನೂ ಹೆಚ್ಚಿನ ಬಾಂಧವ್ಯ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಇದರ ಜೊತೆಗೆ ಚೈನಾದ ಸಹಕಾರದೊಂದಿಗೆ ಉರಾನ್ ಪಾಕಿಸ್ತಾನ್ ಅನ್ನೋ ಎಕನಾಮಿಕ್ ರಿಫಾರ್ಮ್ ಕಾರ್ಯಕ್ರಮವನ್ನು ಇನ್ನಷ್ಟು ಹೆಚ್ಚು ಮಾಡುವುದಾಗಿ
ಪಾಕ್ನ ಸಚಿವರು ಹೇಳಿದ್ದಾರೆ. ಇದು ಪಾಕ್ನ ಆರ್ಥಿಕತೆಗೆ ಪುನಶ್ಚೇತನವನ್ನು ಕೊಡುವ ಕಾರ್ಯಕ್ರಮ ಆಗಿದೆ. ಇದರ ಜೊತೆಗೆ ಇತ್ತೀಚೆಗೆ ಪಾಕಿಸ್ತಾನದ ಸ್ಪೇಸ್ ಏಜೆನ್ಸಿ ಚೈನಾದ ಸಹಕಾರದೊಂದಿಗೆ 3 ಮೇಡ್ ಇನ್ ಪಾಕಿಸ್ತಾನ್ ಸ್ಯಾಟಲೈಟ್ಗಳನ್ನು ಹಾರಿಸಿದೆ. ಅದೇ ರೀತಿ 2026ರ ಹೊತ್ತಿಗೆ ಚೈನಾ ದೊಡ್ಡ ಮನಸ್ಸು ಮಾಡಿದರೆ ಸ್ಪೇಸ್ಗೆ ಪಾಕಿಸ್ತಾನದ ಬಾಹ್ಯಾಕಾಶಯಾನಿಯನ್ನು ಕಳುಹಿಸಿಕೊಡಲಿದೆ ಅನ್ನೋ ಮಾತನ್ನು ಕೂಡ ಇಕ್ಬಾಲ್ ಹೇಳಿದ್ದಾರೆ. ಇಲ್ಲಿ ಪಾಕ್ ಎಷ್ಟರ ಮಟ್ಟಿಗೆ ಚೈನಾದ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಇದರಿಂದ ಅರ್ಥ ಆಗ್ತಾ ಇದೆ. ಗೆಳೆಯರೆ, ಭಯೋತ್ಪಾದನೆ, ದ್ವೇಷ, ಬೇರೊಬ್ಬರನ್ನ ಹಾಳು ಮಾಡಬೇಕು ಅನ್ನೋ ಕನಸು ಇವೆಲ್ಲವೂ ಪಾಕಿಸ್ತಾನಕ್ಕೆ ಮಡಿಲಲ್ಲಿನ ಕೆಂಡವಾಗಿ ಕಾಡ್ತಾ ಇವೆ. ಇತ್ತೀಚೆಗೆ ಆಪರೇಷನ್ ಸಿಂಧೂರಲ್ಲಿ ಭಾರತ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳನ್ನು ಹೊಡೆದು ಹಾಕ್ತು. ಬಹವಲ್ಪುರ್, ಮುರಿದ್ಕೆ ಇಂಥ ಪ್ರಮುಖ ಸೆಂಟರ್ಗಳು ನಾಶ ಆದವು. ಆದರೆ ಪಾಕಿಸ್ತಾನ ಮತ್ತೆ ಅಂಥ 15ಕ್ಕೂ ಹೆಚ್ಚು ಸೆಂಟರ್ಗಳನ್ನು ಪುನರ್ಸ್ಥಾಪನೆ ಮಾಡಿದೆ ಅನ್ನೋ ಇಂಟೆಲಿಜೆನ್ಸ್ ಮಾಹಿತಿ ಬರ್ತಾ ಇದೆ. ಸೊ ಅವರು ಭಯೋತ್ಪಾದನೆಯನ್ನು ಬಿಡೋ ಮಾತೇ ಇಲ್ಲ. ಹಾಗಿದ್ದಾಗ ಚಂದ್ರನ ಮೇಲೆ ಹೋಗೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತಾ? ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಪಾಕಿಸ್ತಾನ ಭಾರತಕ್ಕಿಂತ ಮೊದಲೇ ಸ್ಪೇಸ್ ಪ್ರೋಗ್ರಾಮ್ ಅನ್ನು ಶುರು ಮಾಡ್ಕೊಂಡಿತ್ತು. ಅವತ್ತಿಗೆ ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದ ಅಯೂಬ್ ಖಾನ್ಗೆ ಅಡ್ವೈಸರ್ ಆಗಿದ್ದ ಫಿಸಿಸಿಸ್ಟ್ ಡಾಕ್ಟರ್ ಅಬ್ದುಲ್ ಸಲಾಂ ನೇತೃತ್ವದಲ್ಲಿ ಸ್ಪೇಸ್ ಅಂಡ್ ಅಪ್ಪರ್ ಅಟ್ಮಾಸ್ಫಿಯರ್ ರಿಸರ್ಚ್ ಕಮಿಷನ್ ಸೂಪರ್ ಕೋನ ಸ್ಥಾಪನೆ ಮಾಡಿತು ಪಾಕಿಸ್ತಾನ. 1961ರಲ್ಲೇ ಈ ಸೂಪರ್ ಕೋ ಕರಾಚಿಯಲ್ಲಿ ಸ್ಥಾಪನೆ ಆಗಿತ್ತು. ಹಾಗೆ ನೋಡಿದರೆ ನಮ್ಮ ಇಸ್ರೋ ಸ್ಥಾಪನೆ ಆಗಿದ್ದು 1969ರಲ್ಲಿ. ಆದರೆ ದುರಂತ ಏನು ಗೊತ್ತಾ ಗೆಳೆಯರೆ, ಈ ಡಾಕ್ಟರ್ ಅಬ್ದುಲ್ ಸಲಾಂ ಇದ್ರಲ್ಲ, ಇವರು ಅಹ್ಮದೀಯ ಪಂಗಡಕ್ಕೆ ಸೇರಿದ್ದ ಮುಸಲ್ಮಾನರಾಗಿದ್ದರು. ಪಾಕಿಸ್ತಾನದ ಮೊಟ್ಟ ಮೊದಲ ಮತ್ತು ಏಕೈಕ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನಿ ಅಂತ ಅನ್ನಿಸ್ಕೊಂಡಿದ್ರು. ಇಂಥ ಅಬ್ದುಲ್ ಸಲಾಂ ಅವರನ್ನ ಪಾಕಿಸ್ತಾನ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತು. ಯಾಕೆಂದ್ರೆ ಈ ಅಹ್ಮದೀಯ ಪಂಗಡ ಇದೆಯಲ್ಲ, ಇದನ್ನ ಇಸ್ಲಾಂನಿಂದ ಸಾಂವಿಧಾನಿಕವಾಗಿ ಹೊರಗಿಡೋ ಪ್ರಯತ್ನವೊಂದನ್ನ ಪಾಕಿಸ್ತಾನದ ಆಡಳಿತ ಮಾಡುತ್ತೆ. ಅದಾದ ನಂತರ ಅಹ್ಮದೀಯರು ಮುಸಲ್ಮಾನರಲ್ಲ ಅನ್ನೋ ಕಾರಣಕ್ಕೆ ಇವರನ್ನ ದೈವದ್ರೋಹಿಗಳು ಅಂತ ಭಾವಿಸಿ ಪಾಕಿಸ್ತಾನದಲ್ಲಿ ಇಡೀ ಜನಾಂಗದ ಮೇಲೆ ಅತಿ ಭಯಾನಕ ದಾಳಿಗಳು ನಡೀತಾ ಹೋಗುತ್ತವೆ. ಮತ್ತು ಅಬ್ದುಲ್ ಸಲಾಂನಂಥ ವಿಜ್ಞಾನಿಗಳನ್ನ ಕೂಡ ಆ ದೇಶ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಾ ಹೋಗುತ್ತೆ. ಈ ಮತಾಂಧತೆ ಇದೆಯಲ್ಲ, ಇದು ಪಾಕಿಸ್ತಾನದ ವಿಜ್ಞಾನಿಗಳು ಕೂಡ ಅವರದ್ದೇ ದೇಶಕ್ಕೆ ಮನಸ್ಫೂರ್ತಿಯಾಗಿ ಸೇವೆ ಸಲ್ಲಿಸಲಾಗದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತು. ಇನ್ನು ನಮ್ಮಲ್ಲಿ 1969ರಲ್ಲಿ ಇಸ್ರೋ ಸ್ಥಾಪನೆ ಆಯಿತು. ಅದಕ್ಕೂ ಮುಂಚೆ ಇದನ್ನು ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಇನ್ಕಾಸ್ಪರ್ ಅಂತ ಕರೆಯಲಾಗ್ತಾ ಇತ್ತು. ಹೋಮಿ ಬಾಬಾ ಅವರ ಸಲಹೆಯ ಮೇರೆಗೆ ಅವತ್ತಿನ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಈ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ಗೆ ಅನುಮತಿಯನ್ನು ಕೊಡ್ತಾರೆ. ಈ ಹೋಮಿ ಜಹಾಂಗೀರ್ ಬಾಬಾ ಹಿಂದೂ ಏನಾಗಿರಲಿಲ್ಲ, ಅವರು ಪಾರ್ಸಿ ಆಗಿದ್ರು, ಆದರೆ ಭಾರತೀಯರಾಗಿದ್ರು. ಅವರ ಜ್ಞಾನ ಮತ್ತು ಅರ್ಪಣಾ ಮನೋಭಾವವನ್ನ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಮನಸ್ಫೂರ್ತಿಯಾಗಿ ಶಿರಬಾಗಿ ಗೌರವಿಸ್ತಾ ಹೋದ. ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವ್ಯತ್ಯಾಸ. ಇನ್ನು 1981ರಲ್ಲಿ ಪಾಕಿಸ್ತಾನದ ಸೂಪರ್ ಕೋ ಇತ್ತಲ್ಲ, ಅದನ್ನ ಇಂಡಿಪೆಂಡೆಂಟ್ ಕಮಿಷನ್ ಆಗಿ ನೇಮಕ ಮಾಡಲಾಯಿತು. ಅಲ್ಲಿ ಅವರಿಗೆ ನೆರವು ಕೊಡೋದಕ್ಕೆ ಅಮೆರಿಕ ಆಯಿತು. ಚೈನಾದ ಸಹಾಯವನ್ನು ಕೂಡ ಅವರು ಪಡ್ಕೊಳ್ತಾ ಹೋದರು. ಮೊದಲಿಗೆ ರಾಕೆಟ್ರಿ ಹಾಗೂ ಹೈ ಆಲ್ಟಿಟ್ಯೂಡ್ ರಿಸರ್ಚ್ ಅನ್ನ ಅಮೆರಿಕಾದಿಂದ ಕಲಿಯೋದಕ್ಕೆ ಪಾಕಿಗಳು ಪ್ರಯತ್ನ ಪಟ್ಟರು. ಅಮೆರಿಕ ಕೂಡ ಅವರಿಗೆ ಸಾಕಷ್ಟು ಸಹಾಯ ಮಾಡ್ತು. ಆದರೆ ಪಾಕಿಸ್ತಾನದ ಮೊದಲ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿಕೊಟ್ಟಿದ್ದು ಅಮೆರಿಕ ಅಲ್ಲ, ಬದಲಾಗಿ ಚೈನಾ. 1990ರಲ್ಲಿ ಪಾಕಿಸ್ತಾನದ ಮೊದಲ ಸ್ಯಾಟಲೈಟ್ ಚೈನಾದ ರಾಕೆಟ್ ಮೂಲಕ ಸ್ಪೇಸ್ ಅನ್ನು ತಲುಪಿತು. ಇಷ್ಟಾದರೂ ಅವರ ಗಮನ ಸ್ಪೇಸ್ ಕಡೆಗೇನಿರಲಿಲ್ಲ. ಅವರು ಭಾರತವನ್ನು ಹೇಗೆ ಮಣಿಸಬೇಕು, ಭಾರತವನ್ನು ಹೇಗೆ ನಾಶ ಮಾಡಬೇಕು ಅನ್ನೋದರ ಬಗ್ಗೆನೇ ಯೋಚಿಸ್ತಾ ಹೋದ್ರು. ಹೀಗಾಗಿ ಅಲ್ಲಿ ಪಾಕಿಸ್ತಾನಕ್ಕೆ ಸ್ಪೇಸ್ ಕಡೆ ಗಮನ ಹರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಪರಿಣಾಮ ಅಂದರೆ ಇವತ್ತಿಗೂ ಕೂಡ ಪಾಕಿಸ್ತಾನದ ಬಳಿ ಲಾಂಚಿಂಗ್ ವೆಹಿಕಲ್ಗಳಿಲ್ಲ. ಅವರು ಸ್ವತಂತ್ರವಾಗಿ ಒಂದೇ ಒಂದು ಉಪಗ್ರಹವನ್ನು ಕೂಡ ನಭಕ್ಕೆ ಹಾರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈಗಲೂ ಕೂಡ ಅವರು ತಾವೇ ರಾಕೆಟ್ಗಳನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಯೋಚಿಸ್ತಾ ಇಲ್ಲ. ಬದಲಾಗಿ ಚೈನಾದ ಸಹಾಯ ಮತ್ತು ನಿರೀಕ್ಷೆಯಲ್ಲೇ ಅವರಿದ್ದಾರೆ. ಅದಕ್ಕೆ ಕಾರಣ ಪಾಕಿಸ್ತಾನದ ಸರ್ಕಾರ ಈ ಸ್ಪೇಸ್ ಪ್ರೋಗ್ರಾಮ್ಗೆ ಕೊಡ್ತಾ ಇರೋ ಹಣ. ಇಲ್ಲಿ ಏನಾಯಿತು ಅಂದರೆ, ಪಾಕಿಸ್ತಾನ ಸ್ಪೇಸ್ ಪ್ರೋಗ್ರಾಮನ್ನು ಶುರು ಮಾಡ್ತು. ಆದರೆ ಅದಕ್ಕೆ ಬೇಕಾದ ಹಣ ಕೊಡೋದ್ರಲ್ಲಿ ಅಲ್ಲಿನ ಸರ್ಕಾರಗಳು ವಿಫಲ ಆದವು. ಪಾಕ್ ಸರ್ಕಾರ ತನ್ನ ಸೇನೆಯನ್ನು ಉನ್ನತೀಕರಿಸೋದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಯಿತು. ಸ್ಪೇಸ್ ಪ್ರೋಗ್ರಾಮ್ಗೆ ಕೇವಲ $36 ಮಿಲಿಯನ್ ಮಾತ್ರ ಮೀಸಲಿಡ್ತು. ಆದರೆ ಇದಕ್ಕಿಂತಲೂ ಹೆಚ್ಚಿನ ಹಣ ಭಾರತದ ವಿರುದ್ಧ ಕೆಲಸ ಮಾಡ್ತಾ ಇದ್ದ ಭಯೋತ್ಪಾದಕರಿಗೆ ಸಿಗ್ತಾ ಹೋಯಿತು. ಇನ್ನಿದ್ರ ಜೊತೆ ಈ ಸೂಪರ್ ಕೋದ ನೇತೃತ್ವವನ್ನು ವಹಿಸ್ತಾ ಇರೋದು ಯಾರು ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡಬೇಕಾಗತ್ತೆ. ಈ ಸ್ಪೇಸ್ ಪ್ರೋಗ್ರಾಮ್ ಸಂಸ್ಥೆಯನ್ನ
ಬಹಳಷ್ಟು ಕಾಲ ಮುನ್ನಡೆಸಿದ್ದು ಪಾಕಿಸ್ತಾನಿ ಸೇನೆಯ ನಿವೃತ್ತ ಜನರಲ್ಗಳು. ಸ್ಪೇಸ್ ರಿಸರ್ಚ್ಗೆ ಅಂತ ಮಂಜೂರಾದ ಹಣ ಕೂಡ ಅವರ ಜೇಬನ್ನೇ ಸೇರ್ತಾ ಹೋಯ್ತೆ ವಿನಃ ಭಾರತದ ಹಾಗೆ ಸ್ಪೇಸ್ ಪ್ರೋಗ್ರಾಮ್ ಮಾಡೋದಕ್ಕೆ ಸಂಶೋಧನೆಗಳಿಗೆ ಆ ಹಣ ಬಳಕೆ ಆಗಲಿಲ್ಲ. ಹೀಗಾಗಿ ಅಲ್ಲಿ ಸೈಂಟಿಫಿಕ್ ಆಗಿ ಆ ಸಂಸ್ಥೆಯನ್ನು ಮುಂದಕ್ಕೆ ತಗೊಂಡು ಹೋಗೋದಕ್ಕೂ ಸಾಧ್ಯ ಆಗಲಿಲ್ಲ. ಅಟ್ಲೀಸ್ಟ್ ಒಂದು ರಾಕೆಟನ್ನು ಕೂಡ ಅವರಿಂದ ಸಿದ್ಧಪಡಿಸ್ಕೊಳ್ಳೋದಕ್ಕಾಗಲಿಲ್ಲ. ಗೆಳೆಯರೆ, ಇದು ಕೇವಲ ಸ್ಪೇಸ್ ಮಾತ್ರ ಅಲ್ಲ, ಸಾಕಷ್ಟು ವಲಯಗಳಲ್ಲಿ ಪಾಕಿಸ್ತಾನ ಇದನ್ನೇ ಮಾಡ್ತಾ ಬಂದಿದೆ. ಅವರಿಗೆ ಅಮೆರಿಕಾದ ನೆರವಿತ್ತು. ಹೀಗಾಗಿ ಭಾರತಕ್ಕಿಂತಲೂ ಬಲಿಷ್ಠವಾದ ಅತ್ಯಾಧುನಿಕ ಆಯುಧಗಳವರ ಬಳಿ ಇದ್ವು. ಅವರ ಕಮಾಂಡೋಗಳಿಗೆ ಅಮೆರಿಕಾದ ಸೇನೆ ತರಬೇತಿಯನ್ನು ಕೊಡ್ತಾ ಇತ್ತು. ಇಷ್ಟಾದರೂ ಪಾಕ್ ತಾನು ಉದ್ಧಾರ ಆಗಬೇಕು ಅಂತ ಯಾವತ್ತೂ ಬಯಸಲಿಲ್ಲ. ಬದಲಿಗೆ ಭಾರತವನ್ನು ನಾಶ ಮಾಡಬೇಕು ಅಂತಲೇ ಕನಸು ಕಾಣ್ತಾ ಹೋಯಿತು. ಅದಕ್ಕಾಗಿ ಪ್ರಯತ್ನಗಳನ್ನು ಮಾಡ್ತಲೇ ಹೋಯಿತು. ಅವರು ಭಾರತಕ್ಕೆ ಭಯೋತ್ಪಾದಕರನ್ನು ಕಳುಹಿಸಿಕೊಟ್ರು. ಅಮೆರಿಕಾದಿಂದ ತರಬೇತಿ ಕೊಡಿಸಿ ತಮ್ಮ ಸೈನಿಕರಿಗೆ ಕೂಡ ಉಗ್ರರ ವೇಷ ತೊಡಿಸಿ ಭಾರತದ ಒಳಕ್ಕೆ ನುಗ್ಗಿಸಿದ್ರು. ತಮ್ಮ ಸಂಪನ್ಮೂಲಗಳನ್ನೆಲ್ಲ ಭಾರತದ ಜೊತೆ ಯುದ್ಧ ಮಾಡಿ ಸೋಲೋದಕ್ಕೆ, ಭಾರತದ ವಿರುದ್ಧ ಭಯೋತ್ಪಾದನೆಯನ್ನು ಮಾಡೋದಕ್ಕೆ, ಪ್ರೊಪಗಂಡಾ ಮಾಡೋದಕ್ಕೆ, ಹೀಗೆ ಭಾರತದ ವಿರುದ್ಧವೇ ಪಾಕಿಸ್ತಾನ ಯೋಚಿಸ್ತಾ ಹೋಯ್ತೆ ಹೊರತು ತಾನು ಉದ್ಧಾರ ಆಗೋದು ಹೇಗೆ ಅನ್ನೋ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ. ನಿಜ, ಅದರಿಂದ ಭಾರತದಲ್ಲಿ ಭಯೋತ್ಪಾದನೆ ಹೆಚ್ಚಾಯಿತು, ಭಾರತವು ನರಳಬೇಕಾಯಿತು. ಆದರೆ ಭಾರತ ಅಭಿವೃದ್ಧಿಯಲ್ಲಿ ಕೂಡ ಹಿಂದೆ ಬೀಳಲಿಲ್ಲ, ಪಾಕಿಸ್ತಾನ ಅಭಿವೃದ್ಧಿ ಆಗಲೇ ಇಲ್ಲ. ಇನ್ನು ಈಗಲೂ ಅಷ್ಟೇ, ಅವರು ತಾವೇನು ಮಾಡಬೇಕು ಅನ್ನೋದನ್ನು ಯೋಚನೆ ಕೂಡ ಮಾಡೋದಿಲ್ಲ. ಬದಲಿಗೆ ಭಾರತ ಏನು ಮಾಡ್ತಾ ಇದೆ ಅದೆಲ್ಲವನ್ನು ನಾವು ಮಾಡಬೇಕು ಅಂತ ಹೋಗ್ತಾರೆ. ಭಾರತ ಅಣು ಪರೀಕ್ಷೆ ಮಾಡ್ತು, ಪಾಕಿಸ್ತಾನ ನಾವು ಮಾಡಿದ್ವಿ ಅಂತ ಹೇಳ್ಕೊಳ್ತು. ಆದರೆ ಆ ಅಣುಬಾಂಬ್ಗಳನ್ನು ತಗೊಂಡು ಹೋಗೋದಕ್ಕೆ ಮಿಸೈಲ್ ಬೇಕಲ್ವಾ? ಅದನ್ನೇನು ಹಳೆ ಸೈಕಲ್ ಮೇಲೆ ಇಟ್ಕೊಂಡು ಬಂದು ಭಾರತದ ಮೇಲೆ ಹಾಕಿ ಹೋಗ್ತಾರ? ಪಾಪ ಅವರ ಮಿಸೈಲ್ಗಳು ಅವರ ಗಡಿ ದಾಟಿ ಕೂಡ ಬರೋದಿಲ್ಲ. ಇನ್ನು ಮೊನ್ನೆ ಭಾರತದ ಲ್ಯಾಂಡರ್ ಚಂದ್ರನ ಮೇಲೆ ಇಳಿತು. ಈಗ ಅವರೂ ಕೂಡ ಚಂದ್ರನ ಮೇಲೆ ಏನನ್ನಾದರೂ ಇಳಿಸಬೇಕು ಅಂದ್ಕೋತಾ ಇದ್ದಾರೆ. ಅದಕ್ಕೆ ಮತ್ತೆ ಚೈನಾನೇ ಸಹಾಯ ಮಾಡಬೇಕು. ಆದರೆ ಭಾರತ ಇವತ್ತು ಸಾಫ್ಟ್ವೇರ್ ಕ್ಷೇತ್ರದ ದಿಗ್ಗಜ ಅನ್ನಿಸ್ಕೊಳ್ತಾ ಇದೆ. ಜಗತ್ತಿನ ಬಹುತೇಕ ಕಂಪನಿಗಳ ಸಿಇಒಗಳು ಭಾರತೀಯರೇ ಆಗಿದ್ದಾರೆ. ಭಾರತ 3ನೇ ಆರ್ಥಿಕ ಶಕ್ತಿಯಾಗುವತ್ತ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ಭಾರತ ಇವತ್ತು ಆಟೋಮೊಬೈಲ್ ಕ್ಷೇತ್ರದ ರಫ್ತಲ್ಲಿ ಜಾಗತಿಕವಾಗಿ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಮೊಬೈಲ್ ಫೋನ್ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಭಾರತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ. ಜವಳಿ ಎಕ್ಸ್ಪೋರ್ಟ್ ಅಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಅಕ್ಕಿ ರಫ್ತಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. ಗೋಧಿ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ 2ನೇ ಸ್ಥಾನದಲ್ಲಿದೆ. ಜಾಗತಿಕವಾಗಿ ಅತಿ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನು ಕೊಡ್ತಾ ಇರೋ ದೇಶಗಳ ಪಟ್ಟಿಯಲ್ಲಿ ಭಾರತವೇ ಮೊದಲ ಸ್ಥಾನದಲ್ಲಿದೆ. ಇನ್ನು ಪಾಕಿಸ್ತಾನ ಭಿಕ್ಷುಕರನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ, ಭಯೋತ್ಪಾದಕರನ್ನ ನಾನಾ ದೇಶಗಳಿಗೆ ಕಳುಹಿಸಿಕೊಡೋದ್ರಲ್ಲಿ ಜಾಗತಿಕವಾಗಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಬ್ರಿಟನ್ನಲ್ಲಿ ಅಪರಾಧ ಚಟುವಟಿಕೆಗಳು, ಅಪ್ರಾಪ್ತರ ಮೇಲಿನ ಅತ್ಯಾಚಾರ ಪ್ರಕರಣಗಳಲ್ಲಿ ಪಾಕಿಸ್ತಾನಿಗಳ ಸಂಖ್ಯೆ ತುಂಬಾನೇ ಇದೆ ಅನ್ನೋ ವರದಿಗಳು ಬರ್ತಾ ಇವೆ. ಇಂಥ ಪಾಕಿಸ್ತಾನ ಈಗ ಸ್ಪೇಸ್ ಪ್ರೋಗ್ರಾಮ್ನ ಕನಸು ಕಾಣ್ತಾ ಇದೆ. ಇದು ತಿರುಕನ ಕನಸು ಖಂಡಿತ ಅಲ್ಲ, ಪಾಕಿಸ್ತಾನದ ಕನಸು. ಹೀಗಾಗಿನೇ ಜನಕ್ಕೆ ಮೊದಲು ಅನ್ನ ಕೊಡಿ, ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿನ ಮೇಲೆ ಚಂದಮಾಮನ್ ಇನ್ನೇನು ಇಟ್ಕತೀರಿ ಅಂತ ಪಾಕಿಸ್ತಾನದ ಬುದ್ಧಿವಂತರೇ ಅವರನ್ನು ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲ, ಚಂದ್ರನ ಹತ್ತಿರಕ್ಕೆ ಹೋಗೋದಾದರೆ ಹೋಗಲಿ ಬಿಡಿ. 130 ಅಡಿಗಳಷ್ಟು ಎತ್ತರದ ಹೂರುಗಳನ್ನು ಹುಡ್ಕೊಂಡು ಹೋಗೋರಿಗೆ ಚಂದ್ರನ ಹತ್ತಿರಕ್ಕೆ ಹೋಗೋದೇನು ಕಷ್ಟನೇ. ಆದರೆ ಚಂದ್ರ ಈ ಹೂರುಗಳಿಗಿಂತ ದೂರ ಇದ್ದಾನ, ಹತ್ತಿರ ಇದ್ದಾನ? ಅವನು ದುಂಡಗಿದಾನ ಅಥವಾ ಭೂಮಿ ಥರಾನೇ ಚಪ್ಪಟೆಯಾಗಿದ್ದಾನ? ಅವನು ಭೂಮಿ ಸುತ್ತ ತಿರುಗ್ತಾ ಇರುವಾಗ ಅವನನ್ನು ಮುಟ್ಟೋದಕ್ಕೆ ಯಾವ ಕಡೆಯಿಂದ ಹೋಗಬೇಕು, ಎಷ್ಟು ಸ್ಪೀಡಾಗಿ ಹೋಗಬೇಕು, ಈ ಬಗ್ಗೆ ಪಾಕಿಸ್ತಾನದ ತುಂಡು ಪೈಜಾಮ ವಿಜ್ಞಾನಿಗಳು ಸಂಶೋಧನೆಯನ್ನು ಶುರು ಮಾಡಿದಾರಂತೆ. ಮಾಡಲಿ ಬಿಡಿ ಅಲ್ವೇ. ಇದು ಗೆಳೆಯರೆ, ಚೈನಾದ ಸಹಕಾರದೊಂದಿಗೆ ಬಾಹ್ಯಾಕಾಶಕ್ಕೆ ಹಾರುವ ಕನಸನ್ನು ಕಾಣ್ತಾ ಇರುವ ಪಾಕಿಸ್ತಾನದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.